ಈ ಒಂದು ವಿಡಿಯೋನ ಪೂರ್ತಿ ನೋಡಿ, ದಯಮಾಡಿ ನೋಡಿ. ಚಳಿಗಾಲದ ಸಮಯದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮನೆಯ ಬ್ಯಾಲ್ಕನಿಯಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡ್ತಾ ಇದ್ದಾಗ ಅವನ ಕಣ್ಣಿಗೆ ಕಾಣುತ್ತೆ ಫುಟ್ಪಾತಿನ ಮೇಲೆ ಒಬ್ಬ ಭಿಕ್ಷುಕ ಚಳಿಯಲ್ಲಿ ಒದ್ದಾಡ್ತಾ ಇರೋದು. ಆ ಶ್ರೀಮಂತ ವ್ಯಕ್ತಿ ಆ ಭಿಕ್ಷುಕನ ಬಳಿ ಹೋಗಿ ಕೇಳ್ತಾನೆ, ಹೇಗೆ ಈ ಚಳಿಯನ್ನು ತಡ್ಕೊಂತಾ ಇದೀಯಾ? ಆಗ ಭಿಕ್ಷುಕ ಹೇಳ್ತಾನೆ, ಬೇರೆ ಗತಿ ಇಲ್ಲ ಸರ್, ನಾನು ಫೈಟ್ ಮಾಡಲೇಬೇಕು ಅಂತ. ಆಗ ಶ್ರೀಮಂತ ಹೇಳ್ತಾನೆ, ಇರು, ಮನೆಯಿಂದ ಏನಾದ್ರೂ ಬೆಚ್ಚಿಗಿರೋ ತಂದು ಕೊಡ್ತೀನಿ ಅಂತ ಒಳಗಡೆ ಹೋಗ್ತಾನೆ. ಅದೇ ಸಮಯದಲ್ಲಿ ಆ ಶ್ರೀಮಂತನಿಗೆ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಮೈ ಮರೆತು ಬಿಡ್ತಾನೆ. ಬೆಳಗ್ಗೆ ಎದ್ದಾಗ ನೆನಪಾಗುತ್ತೆ, ಅಯ್ಯೋ ಆ ಒಬ್ಬ ಭಿಕ್ಷುಕನಿಗೇನು ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ದೊಡ್ಡ ಜಾಕೆಟ್ ಅನ್ನ ತಗೊಂಡು ಓಡ್ ಹೋಗ್ತಾನೆ. ಅಷ್ಟರಲ್ಲಿ ಆ ಚಳಿಯಲ್ಲಿ ಆ ಭಿಕ್ಷುಕನ ಜೀವನೇ ಹೋಗ್ಬಿಟ್ಟಿರುತ್ತೆ. ಈ ಕಥೆಯ ಮಾರಲ್ ಏನಪ್ಪಾ ಅಂದ್ರೆ, ದಯವಿಟ್ಟು ಯಾರಿಗೂ ಒಂದು ಮಾತು ಅಥವಾ ಒಂದು ಪ್ರಾಮಿಸ್ ಅನ್ನ ಕೊಡೋಕು ಮುಂಚೆ ಯೋಚನೆ ಮಾಡಿ. ಆ ಭಿಕ್ಷುಕ ಬೇರೆ ಗತಿ ಇಲ್ಲದೆ ಇದ್ದಾಗ ಚಳಿಯನ್ನ ಫೈಟ್ ಮಾಡ್ತಾ ಇದ್ದ. ಬಟ್ ಯಾವಾಗ ಅವನಿಗೊಂದು ಆಶ್ವಾಸನೆ ಸಿಕ್ತೋ, ಸಹಾಯ ಸಿಗುತ್ತೆ, ಆಸರೆ ಸಿಗುತ್ತೆ ಅಂತ ಆ ನಂಬಿಕೆಯಲ್ಲಿ ಆತ ತನ್ನ ಶಕ್ತಿಯನ್ನೇ ಮರೆತು ಬಿಟ್ಟ, ಜೀವವನ್ನೇ ಬಿಟ್ಟುಬಿಟ್ಟ. ಸೊ ದೋಸ್ತ, ನಾ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ, ನಾ ಅದೇನಿ, ಐ ಲವ್ ಯು, ನಾನು ನಿನ್ನ ಮದುವೆ ಆಗ್ತೀನಿ, ಇಂತಹ ದೊಡ್ಡ ಮಾತುಗಳನ್ನು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ರಿ. ನೀವಿಲ್ದೆ ಅವ್ರ ಬದುಕೆ ಹೆಂಗೋ ಹೋರಾಡ್ತಾರೆ, ಬಟ್ ಯಾರೋ ಒಬ್ರು ಅದಾರು ಅಂತ ನಂಬಿ ತಮ್ಮ ಶಕ್ತಿಯನ್ನ ಮರೆತು ಬಿಡ್ತಾರ್ರಿ. ಸೊ ಮಾತು ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡ್ರಿ. ಥ್ಯಾಂಕ್ ಯು.